ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಮಡಂತ್ಯಾರಿಂದ ಎಕ್ಸಿಟ್ ತಗೊಂಡು ಪಾಂಡವರ ಕಲ್ಲು ಕಡೆ ಹೋಗ್ತಾ ಇರೋದು. ಮಳೆ ನೋಡಿ ಮಾರೆ, ಅಲ್ಲಿಂದ ಮಳೆ ಶುರುವಾಗಿದೆ. ಮಳೆ ಬಿಡ್ತಾನೆ ಇಲ್ಲ, ಬರ್ತಾನೆ ಉಂಟು. ಅದ್ರ ಮಧ್ಯೆ ಈಗ ಹೋಗುವವರೆಲ್ಲ ಎಚ್ಚರಿಕೆಯಿಂದ ಹೋಗಬೇಕು. ಯಾಕಂತ ಹೇಳಿದರೆ ಈ ರಸ್ತೆಯಲ್ಲಿ ಎಲ್ಲ ಈ ಥರ ಇದು ನೀರು ನಿಂತಿರ್ತದೆ ನೋಡಿ, ಗೊತ್ತಾಗೋದಿಲ್ಲ ಎಲ್ಲಿ ಗುಂಡಿ ಉಂಟು ಎಂತ ಅಂತೇಳಿ. ಅಭ್ಯಾಸ ಇದ್ದವರಿಗೆ ಆಗ್ಬೋದು, ರಸ್ತೆಯಲ್ಲಿ ಹೋಗಿ ಒಮ್ಮೊಮ್ಮೆ ಹೇಳಲಿಕ್ಕಾಗೋದಿಲ್ಲ. ಒಮ್ಮೊಮ್ಮೆ ಸಡನ್ನಾಗಿ ಎಲ್ಲಿಯಾದರೂ ಗುಂಡಿ ಬಿದ್ದಿರ್ತದೆ, ಆಗ ತುಂಬ ಡೇಂಜರ್. ಇದಾದರೆ ನಡೀತದೆ. ಹಾಗೆ ಗುಂಡಿಗೆ ಹಾಕಬೇಕಂತ ಹೇಳ್ತಾ ಇರೋದಲ್ಲ, ಬಟ್ ಟೂ ವೀಲರ್ ಅವರು ಸ್ವಲ್ಪ ಜಾಗರೂಕತೆ ಮಾಡಿಕೊಳ್ಳಿ ಅಂತೇಳಿ. ಯಾಕಂತ ಹೇಳಿದರೆ ಗುಂಡಿಗೆ ಬಿದ್ದರೆ ಪಲ್ಟಿ ಆಗೋದು, ಅದೊಂದು ದೊಡ್ಡ ಉಪದ್ರ. ಇಂಥ ಗಾಡಿಗಳಲ್ಲೆಲ್ಲ ಸ್ವಲ್ಪ ಆದರೂ ಸೇಫ್ಟಿ ಇರ್ತದೆ. ಬೈಕ್ ಸ್ಕೂಟಿಗಳಲ್ಲೆಲ್ಲ ಇಂಥ ಮಳೆಗಾಲದಲ್ಲಿ ಸೇಫ್ಟಿ ಕಮ್ಮಿ ಇರ್ತದೆ. ದಯವಿಟ್ಟು ಆರಾಮ್ಸೆ ಹೋಗಿ. ನಾವೀಗ ಇಲ್ಲಿಂದ ಹೋಗಬೇಕಾಗಿರೋದು ಸಿಂಗಲ್ ರೋಡಲ್ಲಿ. ಇಲ್ಲಿಂದ ಪಾಂಡವರ ಕಲ್ಲಲ್ಲ, ನಮ್ಮ ಕಕ್ಕೆಪದವು ತನಕ ಇದೇ ಥರ ಸಿಂಗಲ್ ರೋಡ್ ಇರ್ತದೆ. ಆರಾಮ್ಸೆ ನಿಧಾನ ಹೋಗಬೇಕಷ್ಟೇ. ಮಳೆ ಇಲ್ಲದಿದ್ದರೆ ಟೈಮ್ ಪಿಕಪ್ ಮಾಡ್ಬೋದಿತ್ತು, ಬಟ್ ಮಳೆ ಬರೋದ್ರಿಂದ ಎಂಥದ್ದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಚಲೋ, ರಸ್ತೆ ನೋಡ್ಬೋದು ಯಾವ ಥರ ಉಂಟಂತೇಳಿ. ಎಲ್ಲ ಗುಂಡಿ ಬಿದ್ದಿದೆ ಆಯಿತಾ. ವಿಷಯ ಏನಪ್ಪ ಅಂತ ಹೇಳಿದರೆ, ಭಯ ಎಂತ ಅಂತ ಹೇಳಿದರೆ, ನಮ್ಮ ಲೆಫ್ಟ್ ಸೈಡ್ ಇದ್ದು ಟಯರ್ ಒಂದು ಸರಿ ಇಲ್ಲ, ಫ್ರಂಟ್ ಇದ್ದು ಅದೊಂದು ದೊಡ್ಡ ಭಯ. ಸ್ವಲ್ಪ ಅಲ್ಲ, ಅಲಕ್ಕ ಫ್ಲ್ಯಾಟ್ ಆಗಿದೆ ಆ ಕಡೆದು, ಅದೊಂದು ದೊಡ್ಡ ಭಯ ಉಂಟು ಈಗ. ಅದಕ್ಕೋಸ್ಕರ ಆರಾಮ್ಸೆ ಹೋಗ್ತಾ ಇರೋದು. ಒಂದು ಕಲ್ಲೆಲ್ಲ ಕರೆಕ್ಟಾಗಿ ಸಿಕ್ಕಿದರೆ ಪಂಚರೇ. ಅದು ಅಲ್ಲದೆ ಸ್ಟೆಪಿನ್ ಬೇರೆ ಇಲ್ಲ ನಮ್ಮ ಗಾಡಿಯಲ್ಲಿ, ಅದೊಂದು ದೊಡ್ಡ ಉಪದ್ರ. ಇವತ್ತೊಂದು ಹೊಸ ಟೈರ್ ತಗೊಳ್ತೇನೆ ಅಂತ ಹೇಳಿದರು, ಎಂತ ಅಂತ ಸುದ್ದಿ ಇಲ್ಲ. ನೋಡುವ, ಅದು ಮತ್ತೆ ಕೇಳುವ. ಇಲ್ಲಿ ಮಾತ್ರ ಮತ್ತೆ ಇಲ್ಲಿಂದ ಒಳ್ಳೆ ರೋಡ್ ಸಿಗ್ತದೆ. ಒಳ್ಳೆ ರೋಡ್ ಅಂತ ಹೇಳಿದರೆ ಇದೇ ಥರ ಸಿಂಗಲ್ ರೋಡ್. ಪಾಂಡವರ ಕಲ್ಲು ಜಂಕ್ಷನ್ ಹತ್ರ ರೀಚ್ ಆಗ್ತಾ ಬಂದ್ವಿ. ಈಗ ಇಲ್ಲಿ ಒಂದು 2 ಅಂಗಡಿ ಉಂಟು. 2 ಅಂಗಡಿ ಮುಗಿಸಿದರೆ ಮತ್ತೆ ಕರ್ಲದಲ್ಲಿ ಒಂದು ಅಂಗಡಿ. ಅದಕ್ಕಿಂತ ಮುಂಚೆ ಒಂದು ಗ್ಯಾಸ್ಟ್ರಿಕ್ ಇದ್ದು ಟ್ಯಾಬ್ಲೆಟ್ ತಗೊಳ್ಬೇಕು ಮಾರೆ. ಯಾಕಂತ ಹೇಳಿದರೆ ಇಡೀ ಎದೆಲ್ಲ ಉರಿತಾ ಉಂಟು. ಬೆಳಿಗ್ಗೆ ಟೊಮೆಟೊ ರೈಸ್ ಹೋಟೆಲಿಂದ ತಿಂದದ್ದು ಅದೇ ಕಾಣ್ತದೆ. ತಿನ್ನಲಿಕ್ಕೆ ಖುಷಿ ಆಗ್ತದೆ, ಅದರಿಂದ ಆದಮೇಲೆ ಈ ಥರದ್ದೆಲ್ಲ ಉಪದ್ರ. ಬನ್ನಿ, ಈಗ ಸಾಯಿ ಸ್ಟೋರ್ ಅಂತೇಳಿ ನೋಡಿರ್ಬೋದು ನೀವು. ಅವರಿಗೆ ಸ್ವಲ್ಪ ಜಾಸ್ತಿ ಐಟಮ್ ಉಂಟು. ಅಲ್ಲಿ ಚೆಕ್ಕಿಂಗ್ ಎಲ್ಲ ಮಾಡಿ ಮತ್ತು ಆಗ ತೆಗೆದ ಐಟಮಿಂದೆಲ್ಲ ಹಾಕ್ಲಿಕ್ಕೆ ಉಂಟು. ಆ ಕಡೆಯೇ ಮೆಡಿಕಲ್ ಉಂಟು, ಅಲ್ಲಿಂದ ಟ್ಯಾಬ್ಲೆಟ್ ತಗೊಂಡು ಮತ್ತು ಚೆಕ್ಕಿಂಗ್ ಮಾಡುವ ಐಟಮ್ ಎಲ್ಲ. ನಾವು ಆಗ 3 ಉಪ್ಪು ತಗೊಂಡು ಬಂದಿದ್ವಿ, ಅದರಲ್ಲಿ 2 ಉಪ್ಪು ಇವರಿಗೇನೆ. ಮತ್ತು ಇಲ್ಲಿ ಎಲ್ಲ ಐಟಮ್ ತೆಗಿಲಿಕ್ಕೆ ಉಂಟು ಮಾರೆ. ಇವರಿಗೆ ಲೋಡ್ ಮಾಡಿಕೊಂಡು ಹೋಗಿ ಅಂತ ಹೇಳಲಿಕ್ಕೆ ಸುಲಭ ಆಗ್ತದೆ. ನೋಡಿ ನಮ್ಮ ಅವಸ್ಥೆ ಇಲ್ಲಿಂದ ಐಟಮ್ ಎಲ್ಲ ತೆಗಿಬೇಕಾದ್ರೆ ಇದನ್ನೆಲ್ಲ ಎದುರಿಡಬೇಕಾಗ್ತದೆ ಹಿಂದ್ಗಡೆ ಮಾಡಿ. ಸೊ ಹಿಂದ್ಗಡೆ ಮಾಡಿ ಇಟ್ಟರೆ ಎಂತ ಆಗ್ತದೆ ಅಂತ ಹೇಳಿದರೆ, ರನ್ನಿಂಗಲ್ಲಿ ಜಾರುವಾಗ ಮತ್ತೆ ಎದುರು ಬರ್ತದೆ. ಅದೇ ಒಂದು ಉಪದ್ರ. ಒಂದು 4 ಗ್ಯಾಸ್ಟಿಕ್ ಇದ್ದರು ಮಾತ್ರ ತಂದಿದ್ದೇನೆ. ಯಾಕಂತ ಹೇಳಿದರೆ ಫುಲ್ಲು ಎದೆ ಉರಿ ಅಂತ ಅಂದ್ಕೊಳ್ಳಿ. ನಮ್ಮ ಹುಡುಗ ಅಲ್ಲಿ ಅಮೌಂಟ್ ತರ್ತಾನೆ, ಆ ಗ್ಯಾಪಲ್ಲಿ ನಾವು ಇದನ್ನು ಕುಡಿದು ಸ್ವಲ್ಪ ರೆಸ್ಟ್ ಮಾಡುವ. ಪಾಂಡವರಗಾಲಿನಲ್ಲಿ 2ನೇ ಪಾಯಿಂಟು. ಇಲ್ಲಿ ಮಸೀದಿ ಎದುರುಗಡೆ. ಸೊ ಇಲ್ಲಿ ಐಟಮ್ ಹಾಕ್ಲಿಕ್ಕೆ ಉಂಟು. ಆ ಕಡೆ ಈ ಕಡೆಯಿಂದ ಗಾಡಿ ಉಂಟು ಮಾರೆ, ರೋಡ್ ತೆಗೆಯುವ ಅಂತ ಹೇಳಿದರೆ. ಮತ್ತು ಅಲ್ಲಿಂದ 2 ಬಾಕ್ಸ್ ಪಾಮ್ ಆಯಿಲ್ ಮತ್ತು 1 ಬಾಕ್ಸ್ ಪಾಮ್ ಆಯಿಲ್, 1 ಬಾಕ್ಸ್ ಸನ್ಫ್ಲವರ್ ತಗೊಂಡಿದ್ವಿ. ಅದನ್ನು ಸಹ ಕೊಡಬೇಕು. ಇದೆ ಅವ್ರ 2 ಬಾಕ್ಸ್ ತಗೊಂಡಿದ್ವಿ ಮರ. ಎಲ್ಲಿಗೋಯ್ತು? ಇಲ್ಲಿ ಉಂಟು, ಗಾಡಿಯಲ್ಲಿ ಉಂಟು. ಒಂದು ಸಕ್ಕರೆ ಉಂಟು. ಅಲ್ಲಿ ಹಿಂದ್ಗಡೆ ಒಂದು ಮೊಟ್ಟೆದು ಗಾಡಿ ಉಂಟು ನೋಡಿ. ನಾವು ಕಕ್ಕೆ ಪದವಲ್ಲಿರುವಾಗ ಅವರು ಕಕ್ಕೆ ಪದದಲ್ಲಿ ಇರ್ತಾರೆ. ನಾವು ಇನ್ನೂ ಕೂಡ ಪಾಂಡವರ ಕಲ್ಲಲ್ಲಿ ಇದ್ದೇವೆ. ಅವರು ಇಲ್ಲಿಗೆ ಬಂದಾಗಿದೆ ಪಾಂಡವರ ಕಲ್ಲಲ್ಲಿ. ಎಷ್ಟು ಲೇಟಾಗಿದೆ ಅಂತ ನೀವೇ ನೋಡ್ತಾ ಇರ್ಬೋದು. ಬನ್ನಿ, ಈಗ ಹೋಗೋದಾರಲ್ಲಿ ಕರ್ಲದಲ್ಲಿ ಒಂದು ಅಂಗಡಿ ಸಿಗ್ತದೆ. ಇಲ್ಲೆಲ್ಲ ಬಿಲ್ಲೆಲ್ಲ ತಗೊಂಡಾಯಿತು. ಇಲ್ಲಿಂದ ಸೀದಾ ಕರ್ಲಕ್ಕೆ ಹೋಗಬೇಕು. ಮಳೆ ಬೇರೆ ಸ್ವಲ್ಪ ಹಣಿತಾ ಉಂಟು. ಐಟಮ್ ಇಲ್ಲೇ ಇಟ್ಟಿದ್ದೇವೆ ನೋಡಿ, 2 ಕಟ್ಟು. ಫೈನಲಿ ಕರ್ಲ ರೀಚ್ ಆಗಿ ಆಯಿತು. ಕರ್ಲದಲ್ಲಿ ಒಂದು ಅಂಗಡಿ, ಇಲ್ಲಿ ರೈಟ್ ಸೈಡಲ್ಲಿ ಸ್ಪಂದನ ಅಂತ, ಮನೆಯ ಪಕ್ಕದಲ್ಲಿರುವ ಅಂಗಡಿ. ಸೊ ಇದ್ದಾರೆ ಅವರು ಕೂಡ. ಇದು 2 ಕಟ್ಟು ಇರೋದು. ಅದನ್ನು ಹಾಕಿ ನಮ್ಮ ಹುಡುಗ ಬರ್ತಾನೆ. ಸೊ ನನಗೆ ಸ್ವಲ್ಪ ಲೆಕ್ಕ ಎಲ್ಲ ಆ ಕಡೆ ಈ ಕಡೆ ಮಾಡಲಿಕ್ಕೆ ಉಂಟು, ಅದನ್ನು ಮಾಡುವ. ಎದೋ ಘಟ್ಟ. ಬೆಳಿಗ್ಗೆಯಿಂದ ಮಳೆ ಬಿಡ್ತಾನೆ ಇಲ್ಲ ಅಂದ್ಕೊಳ್ಳಿ. ನೋಡಿ ಯಾವ ಥರ ಮಳೆ ಬರ್ತಾ ಉಂಟಂತೇಳಿ. ಸೊ ಎದುರುಗಡೆ ಕಕ್ಕೆ ಪದವಲ್ಲಿ ಈಗ ಒಳ್ಳೆ ಗಮ್ಮತ್ತುಂಟು. ಎಂತಂತ ಹೇಳಿದರೆ ಅಲ್ಲಿ ಸಕ್ಕರೆ ಇಳಿಸ್ಲಿಕ್ಕೆ ಉಂಟಾಯ್ತಾ. ಸಕ್ಕರೆ ಹೇಗೆ ಇಳಿಸುವುದಂತ ಗೊತ್ತಾಗ್ತಾ ಇಲ್ಲ ಈ ಮಳೆಯಲ್ಲಿ.
ಅವರಿಗೆ ಸ್ವಲ್ಪ ಸಹ ಸಕ್ಕರೆ ನೀರಾಗಲಿಕ್ಕೆ ಬಾರ್ದು, ಸಕ್ಕರೆ ಮೇಲೆ ನೀರೆಲ್ಲ ಇದ್ದರೆ ಅವರು ಇಳಿಸ್ಲಿಕ್ಕೆ ಬಿಡೋದಿಲ್ಲ, ಅದೊಂದು ಉಪದ್ರ. ಗಂಟೆ ನೋಡ್ಬೋದು 2:41, ಊಟ ಕೂಡ ಆಗಲಿಲ್ಲ, ಹಸಿವು ಕೂಡ ಆಗ್ತಾ ಉಂಟು. ಇಲ್ಲಿಂದ ಇನ್ನು ಹೋಟೆಲಿಗೆ ಒಂದು ಕರೆಕ್ಟಾಗಿ ಒಂದು 12 ಕಿಲೋಮೀಟ್ರ್ ಉಂಟಾ ಅಂತ ಹೇಳಿ, ಸೊ ಅಷ್ಟುಂಟೆ. ಈಗ ಎಂತ ಮಾಡೋದು ಅಂತ ಗೊತ್ತಿಲ್ಲ. ಮಳೆ ಹೇಗೆ ಬರ್ತುಂಟು ಅಂತ ಹೇಳಿದರೆ, ಇಲ್ಲಿ ಒಳ್ಳೆ ಮಳೆ ಬರ್ತದೆ, ಅಲ್ಲಿ ಇನ್ನೂ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಹೋದರೆ ಅಲ್ಲಿ ಮಳೆ ಇರ್ತಿಲ್ಲ, ಮತ್ತೆ 1 ಕಿಲೋಮೀಟ್ರ್ ಎದುರು ಹೋದಾಗ ಮತ್ತೆ ಮಳೆ ಬರ್ತದೆ, ಆ ಥರ ಆಗಿದೆ. ಬನ್ನಿ, ಎಂತ ಮಾಡಲಿಕ್ಕೆ ಆಗೋದಿಲ್ಲ, ಆರಾಮ್ಸೆ ಹೋಗುವ. ಮಳೆ ಸಹ ಬಂದರೆ ಸಹ ಒಳ್ಳೆಯದಲ್ಲ. ನೀರಿಲ್ಲ ಅಂತ ಹೇಳ್ತಾ ಇದ್ರು. ಮಳೆ ಬರಲಿ, ನೀರೆಲ್ಲ ಒಮ್ಮೆ ತುಂಬಲಿ. ನೋಡಿ, ಅಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಬರುವಾಗ ಒಳ್ಳೆ ಬಿಸಿಲು. ಇದು ಕಕ್ಕೆಬದವಲ್ಲಿ ಯಾವ ಥರ ಬಿಸಿಲು ಉಂಟು ಅಂತೇಳಿ. ಮಳೆ ಬಂದಿದೆ, ಬಟ್ ಸಡನ್ನಾಗಿ ಎಂತ ಬಿಸಿಲು ಬರ್ತದೆ. ಇಲ್ಲಿ ಒಂದು ಅಂಗಡಿ ಉಂಟು ಮಾರೆ, ಎಂತಂತ ಹೇಳಿದರೆ ಬದ್ರಿ ಅಂತ ಹೇಳಿ. ಸೊ ಅವ್ರದ್ದು ಯಾವಾಗಲೂ ನೋಡಿದ್ರು ರಾಮಾಯಣವೇ. ಆ ಕಡೆ ಅಂಗಡಿಯಲ್ಲಿ ಕೊಟ್ಟಿದ್ದೇನೆ, ಈ ಕಡೆ ಅಂಗಡಿಯಲ್ಲಿ ಕೊಟ್ಟಿದ್ದೇನೆ ಅಂತೇಳಿ. ಅವ್ರು ಕೊಟ್ಟಿದ್ದಾರೆ ಇಲ್ಲ ಗೊತ್ತಿಲ್ಲ. ಅಲ್ಲಿ ಹೋದಾದ್ಮೇಲೆ ಈಗ ನೋಡಿ ಎಷ್ಟು ಕಷ್ಟ ಅನುಭವಿಸ್ಬೇಕಂತ ಹೇಳಿದರೆ, ಇವರೊಂದು ಅಂಗಡಿಯಿಂದಾಗಿ ಅವ್ರು ಕೊಟ್ಟಿದ್ದೇನೆ ಅಂತ ಹೇಳ್ತಾರೆ, ಮತ್ತು ಆ ಕಡೆಯಿಂದ ಕೇಳುವಾಗ ಅವರಿಗೆ ಗೊತ್ತೇ ಇರೋದಿಲ್ಲ. ಅದೇ ತರಕಾರಿ ಅಂಗಡಿಯಲ್ಲಿ ಕೊಡ್ತೇನೆ ಅಂತ ಹೇಳ್ತಾರೆ, ಮತ್ತು ಕೊಟ್ಟೇ ಇರೋದಿಲ್ಲ. ಇಲ್ಲಿ ನೋಡುವ, ಫಸ್ಟಿಗೆ ಕೊಟ್ಟಿದ್ದಾರಾ ಅಂತ ಕೇಳುವ, ಮತ್ತೆ ಎಂತ ಅಂತ ನೋಡಿ ಇಳಿಸುವ. ನಮ್ಮ ಗಾಡಿಯನ್ನು ಇಲ್ಲೇ ಸೈಡಿಗೆ ಹಾಕಿದ್ದೇನೆ, ಇದೇ ಅಂಗಡಿಗೆ ಹಾಕ್ಲಿಕ್ಕೆ ಇದ್ದದ್ದು, ಬಟ್ ಅವರಿಲ್ಲ ಅಂತೆ. ನೋಡ್ಬೇಕಂತಂತೇಳಿ ಅವ್ರು ಹಣ ಕೊಡಲಿಲ್ಲ ಅಂತೇಳಿ ಇದೇ ರಾಮಾಯಣ ಆಗೋದು. ಹಣ ಕೊಟ್ಟಿದ್ದೇನೆ ಅಂತ ಅಲ್ಲಿ ಹೋಗಿ ಕೇಳುವಾಗ ಹಣವೇ ಇಲ್ಲ. ಬೆಳಿಗ್ಗೆ ಮ್ಯಾನೇಜರ್ ಹತ್ರ ಹೇಳಿದ್ದೆ, ಅವ್ರಿಗೆ ಕೊಡೋದಿಲ್ಲ ಮರ ಅಂತೇಳಿ. ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ, ಹೋಗಿ ಅಂತ ಹೇಳಿದ್ರು. ಇಲ್ಲಿ ಬಂದಾಗ ಇಲ್ಲ, ನೋಡ್ಬೇಕಂತಂತೇಳಿ. ಅವ್ರು ಹಣ ಕೊಡ್ತಾರಾ ಇಲ್ವ ಅಂತ ಗೊತ್ತಿಲ್ಲ. ನಾವು ಅವರಿಗೆ ಐಟಮ್ ಇಳಿಸಿ ಬಿಡುವ. ಇದೊಂದು ಮತ್ತೊಂದು ಸನ್ಫ್ಲವರ್, 3 ಬಗೆ. ಅಲ್ಲಿ ಐಟಮ್ ಎಲ್ಲ ಇಳಿಸಿ ಈಗ ಕಕ್ಕೆಪದವು ಜಂಕ್ಷನ್ಗೆ ಹೋಗ್ತಾ ಇರೋದು. ಇಲ್ಲದಿದ್ದರೆ ಈ ಅಂಗಡಿ ಅವ್ರು ತೆಗಿತಾ ಇದ್ರು, ಇವತ್ತು ಅವ್ರಿಗಿಲ್ಲ. ಸೊ ಹಾಗಾಗಿ ಇಲ್ಲಿ ಒಂದು 2 ಅಂಗಡಿ ಉಂಟು. ಒಂದು ಇಲ್ಲೇ ಪಂಚದುರ್ಗ ಅಂತೇಳಿ, ಅಲ್ಲಿ 2 ಕಟ್ಟು 3 ಕಟ್ಟು ಇಳಿಸಿ ಎದುರುಗಡೆ 7 ಗೋಣಿ ಸಕ್ಕರೆ ಎಲ್ಲ ಇಳಿಸ್ಲಿಕ್ಕೆ ಉಂಟು. ಅದನ್ನೆಲ್ಲ ತೋರಿಸ್ತೇನೆ ಬನ್ನಿ. ಇಲ್ಲಿ ಸೈಡ್ ಹಾಕುವ ಗಾಡಿ. 2 ಗಂಟೆಗೆ ಬರ್ತಾ ಇದ್ವಿ, 2:48 ಆಯಿತು. ಎಂಥ ಅವಸ್ಥೆ ಮಾರೆ, ಎಂಥ ಮಳೆ. ಒಂದು ಕಡೆ ಬರ್ತದೆ, ಒಂದು ಕಡೆ ಮಳೆ ಇಲ್ಲ. ಬಟ್ ಈ ಕಡೆ ಒಂದು ಮಳೆ ಇಲ್ಲದ್ದು ಒಂದು ಉಪಕಾರ ಆಯ್ತು ಅಂತ ಅಂದ್ಕೊಳ್ಳಿ. ಯಾಕಂತ ಹೇಳಿದರೆ ಅಲ್ಲಿ ಎದುರುಗಡೆ 7 ಗೋಣಿ ಸಕ್ಕರೆ ಇಳಿಸ್ಲಿಕ್ಕೆ ಉಂಟು. ಅವರು ತುಂಬ ಸ್ಟ್ರಿಕ್ಟ್ ಅಂತ ಅಂದ್ಕೊಳ್ಳಿ. ಅವ್ರಿಗೆ ಸಹ ಹೇಳುದು, ಅವರಿಗೆ ಸಹ ಒದ್ದೆ ಆದರೆ ಯಾರು ತಗೊಂಡು ಹೋಗ್ತಾರೆ, ಮತ್ತೆ ಸಕ್ಕರೆ ನೀರಾದರೆ ಯಾರು ಸಹ ತಗೊಂಡು ಹೋಗೋದಿಲ್ಲ, ನಾವಾದರೂ ತಗೊಂಡು ಹೋಗೋದಿಲ್ಲ. ಸೊ ಅವ್ರು ಹೇಳೋದ್ರಲ್ಲಿ ಎಂತ ತಪ್ಪಿಲ್ಲ, ಬಟ್ ನಮ್ಮ ಓನರ್ಗಳು ಯೋಚನೆ ಮಾಡಬೇಕು, ಬೇಗ ಬಿಡಬೇಕು. ಅದೊಂದು ಅವರಿಗೇನು ತಲೆಗೆ ಬರಬೇಕು, ನಾವು ಹೇಳಬೇಕಾಗಿಲ್ಲ. ಅಲ್ಲಿ ಸಕ್ಕರೆ ಇಳಿಸ್ಲಿಕ್ಕೆ ಉಂಟು. ಹಿಂದ್ಗಡೆ ನಾನು ಹೇಳಿದಲ್ಲ, ಹಿಂದ್ಗಡೆ ಒಂದು ಅಂಗಡಿ ಇತ್ತು ಅಂತೇಳಿ. ಅವ್ರು ತರಕಾರಿ ಅವ್ರ ಹತ್ರ ಸ್ವಲ್ಪ ರಿಕ್ವೆಸ್ಟ್ ಮಾಡಿ ಕೊಟ್ಟಾಗ ಅವ್ರು ಕೊಟ್ಟರು ದುಡ್ಡು. ಇದೇ ಒಂದು ರಾಮಾಯಣ. ಈಗ ಇಲ್ಲಿ ಒಂದು ಅಂಗಡಿ, ಮತ್ತು ಅಲ್ಲಿ ಒಂದು ನ್ಯಾಷನಲ್ ಅಂತ ಕಾಣ್ತಾ ಉಂಟು ನೋಡಿ, ಹಳೆ ಕಟ್ಟಡದ ಹತ್ರ. ಅಲ್ಲಿ ಅಲ್ಲಿ ಐಟಮ್ ಕೊಡಲಿಕ್ಕಿಲ್ಲ, ಕೇವಲ ಓಲ್ಡ್ ಬ್ಯಾಲೆನ್ಸ್ ಮಾತ್ರ ತಗೊಳ್ಳಿಕ್ಕೆ ಅವರು ಕೂಡ ಬಂದ್ ಮಾಡಿ ಹೋಗಿದ್ದಾರೆ. ಅದೊಂದು ಉಪದ್ರ. ಅವರು ಈ ಲೈನಲ್ಲಿ ಇಬ್ಬರದ್ದು ಉಪದ್ರ, ಒಂದು ಆ ಅಂಗಡಿಯವ್ರದ್ದು, ಒಂದು ಹಿಂದ್ಗಡೆ ಅಂಗಡಿಯವ್ರದ್ದು. ಹೆವಿ ಟೈಮ್ ಆಗ್ತದೆ ಅಂತೇಳಿ ಇವರಿಗೆ ಹೇಳ್ತಾರೆ ನೋಡಿ. ಅಲ್ಲಿ ಆ ಕಡೆ ಒಂದು ಮೀನು ಅಂಗಡಿ ಉಂಟು, ಅಲ್ಲಿ ಕೊಟ್ಟಿದ್ದೇನೆ ಅಂತೇಳಿ. ಅಲ್ಲಿ ಹೋಗಿ ನೋಡುವಾಗ ಈಗ ಅವ್ರ ಹತ್ರ ಕೊಟ್ಟಿರೋದಿಲ್ಲ. ಅದೊಂದು ದೊಡ್ಡ ಉಪದ್ರ. ಈಗ ಮ್ಯಾನೇಜರ್ಗೆ ಫೋನ್ ಮಾಡಬೇಕಷ್ಟೇ ಎಂತಂತ ಕೇಳುವ. ಇಲ್ಲಿಗೆ ಸಕ್ಕರೆ ಇಳಿಸ್ಲಿಕ್ಕೆ ಇದ್ದದ್ದು ಬಾಂಬೆ ಸೂಪರ್ ಮಾರ್ಟ್ ಅಂತೇಳಿ. ಬನ್ನಿ, ಅವರಿಗೆ ಸಕ್ಕರೆ ನಾನು 7 ಬ್ಯಾಗ್ ಅಂತ ಅಂದ್ಕೊಂಡಿದ್ದೆ ಮಾರೆ, ಬಟ್ ಬಿಲ್ಲಲ್ಲಿ 4 ಬ್ಯಾಗ್ ಇರೋದು. 4 ಬ್ಯಾಗ್ ಮತ್ತು ಒಂದು ರಾಯಲ್ ಇಳಿಸುವ. ಇಲ್ಲಿಗೆ ಐಟಮ್ ಎಲ್ಲ ಹಾಕಿ ಈಗ ಇಲ್ಲಿಂದ ಹೊರಡುವ ಸಮಯ. ವಿಷಯ ಏನಪ್ಪ ಅಂತ ಹೇಳಿದರೆ, ಅವ್ರಿಗೆ 4 ಗೋಣಿ ಸಕ್ಕರೆ ಇತ್ತು ಮಾರೆ, ಅದರಲ್ಲಿ 2 ಗೋಣಿ ಸಾಕಂತ ಹೇಳಿದರು. ಯಾಕಂತ ಹೇಳಿದರೆ ಅದು ಒಂದನೇದು ರೇಟ್ ಜಾಸ್ತಿ ಅಂತೆ. ರೇಟ್ ಜಾಸ್ತಿಯಾಗಿ ಬೇಡ ಅಂತ ಹೇಳಿದರು. ಮತ್ತು ಸ್ವಲ್ಪ ನಮ್ಮ ಡೋರಲ್ಲಿ ಸ್ವಲ್ಪ ನೀರು ಬರ್ತದೆ, ಅದು ಎಲ್ಲಿಂದ ಅಂತ ಗೊತ್ತಾಗ್ತಿಲ್ಲ. ಟರ್ಕೋಲೆಲ್ಲ ಹಾಕಿದ್ದಾವೆ, ಅದು ಕೂಡ ಎಲ್ಲಿಂದ ಬರ್ತುಂಟು ಅಂತ ಗೊತ್ತಿಲ್ಲ. ಇವರು ಅಮೌಂಟು ಈ ಮೀನಿದ್ದು ಟೆಂಪೋ ಉಂಟಲ್ಲ, ಅವ್ರ ಹತ್ರ ಕೊಟ್ಟಿದ್ದಾರಂತೆ. ಅವ್ರ ಹತ್ರ ತಗೊಂಡು ಇಲ್ಲಿಂದ ಹೊರಡುವ. ಈಗ ಅವರ ಹತ್ರ ಕೇಳಿದರೆ ಅವರು ಕೊಡಲಿಲ್ಲ ಅಂತ ಹೇಳ್ತಾರೆ. ಅದೊಂದು ದೊಡ್ಡ ಉಪದ್ರ. ಕರೆಕ್ಟಾಗಿ 3 ಗಂಟೆಗೆ ಕಕ್ಕೆಪದವು ಬಿಡ್ತಾ ಇರೋದು. ಹಿಂದ್ಗಡೆ ಉಪದ್ರ ಅಂತ ಹೇಳಿದರೆ, ಎಷ್ಟು ಉಪದ್ರ ಅಂತ ಹೇಳಿದರೆ ಅಪ್ಪ ಸಹಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಮಾರೆ. ಈ ಒಂದು ಒಂದು ಕಕ್ಕೆಪದವು ಇಲ್ಲಿಗೆಲ್ಲ ಬಂದರೆ ಒಂಥರ ಒಂದು ಅವರ ಅಂಗಡಿಯಲ್ಲಿ ಅವರು ಹಣ ಕೊಡಲಿಕ್ಕಿಲ್ಲ, ಅದು ಇದನ್ನು ಚರಿಪಿರಿ ಇತ್ತು. ಸೊ ಅದನ್ನೆಲ್ಲ ಈಗ ಮುಗಿಸ್ಕೊಂಡು ಈಗ ನಾವು ಹೋಗ್ತಾ ಇದ್ದೇವೆ. ಈಗ ಹೋಗುವ ದಾರಿಯಲ್ಲಿ ಒಂದು 3 ಅಂಗಡಿ ಉಂಟು.
3 ಅಲ್ಲ 4 ಅಂಗಡಿ ಉಂಟು. ಇಲ್ಲದಿದ್ದರೆ ಇಲ್ಲಿಂದ ಬಿಟ್ಟರೆ ಸೀದಾ ನಾವು ಹೋಗ್ತಿದ್ದದ್ದು ಎನ್ ಸಿ ರೋಡಿಗೆ, ಅಲ್ಲಿ ಡೈರೆಕ್ಟಾಗಿ ಊಟ ಮಾಡ್ತಾಯಿದ್ವಿ. ಇವತ್ತು ಒಂದು 4 ಅಂಗಡಿ ಇರೋದ್ರಿಂದ ಅದನ್ನು ಇಳಿಸಿ ಆದಮೇಲೆ ಊಟ ಮಾಡಬೇಕಷ್ಟೇ. 3 ಗಂಟೆ ಆಯಿತು. भूख तो नहीं लग रहा है क्या? भूख लग रहा है। हाँ फिर मेरे को भी लग रहा है. ಒಳ್ಳೆ ಹಸಿವು ಅಂತ ಅಂದ್ಕೊಳ್ಳಿ, ಲೈನ್ ಅವರದ್ದು ಕಷ್ಟ ಹೇಳಿ ಪ್ರಯೋಜನ ಇಲ್ಲ. ಹೊಟ್ಟೆಗೆ ಹಿಟ್ಟಿಲ್ಲ ಸ್ವಾಮಿ, ದುಡಿಯುವುದೇ ಅದಕ್ಕೋಸ್ಕರ. ಬಟ್ ಹೊಟ್ಟೆಗೆ ಹಿಟ್ಟಿಲ್ಲ, ಯಾರ ಹತ್ರ ಅಂತ ಹೇಳು. ನಮ್ಮ ಜೀವನವನ್ನೇ ದೇವರು ಈ ಥರ ಮಾಡಿಟ್ಟಿದ್ದಾನೆ. ಇವರಿಗೆಲ್ಲ ಅರ್ಥ ಆಗೋಲ್ಲ ಅಂತೇಳಿ ಇವರನ್ನೆಲ್ಲ ಅಂತ ಗೊತ್ತುಂಟ, ಗಾಡಿಯಲ್ಲಿ ಹಾಕೊಂಡು ಬರಬೇಕು, ಹಿಂದ್ಗಡೆ ಹಾಕೊಂಡು ಬಂದು ಹೊಟ್ಟೆ ಹಸಿವಿಂದ ಸಾಯ್ತಾರಲ್ಲ, ಆಗ ಗೊತ್ತಾಗ್ತದೆ ಇವರಿಗೆ ಹಣ ಹಣ ಹಣ. ಬಾಕಿಯವರು ಅಲ್ಲಿ ಸಾಯ್ತಾ ಇದ್ದಾರ, ಊಟ ಮಾಡಿದರೆ ಎಂಥದಿಲ್ಲ, ಅವರಿಗೆ ಕರೆಕ್ಟಾಗಿ 1 ಗಂಟೆಗೆ ಅಲ್ಲಿ ಊಟ ಸಿಗ್ತದೆ. ಇದೆಲ್ಲ ದೊಡ್ಡ ತೊಂದರೆ ಅಂತ ಅಂದ್ಕೊಳ್ಳಿ. ಈ ಕಡೆಯಿಂದೆಲ್ಲ ಬರುವುದೇ ಡೇಂಜರ್ ಅಂತ ಅಂದ್ಕೊಳ್ಳಿ. ಯಾಕಂತ ಹೇಳಿದರೆ ನೋಡಿ, ಹಿಂದ್ಗಡೆಯಿಂದ ನಾನು ಒಬ್ಸರ್ವ್ ಮಾಡ್ತಾ ಇದ್ದೇನೆ, ಒಂದು 4-5 ಮರದ್ದು ಎಂತ ಕೊಂಬೆ ಎಲ್ಲ ಕೆಳಗೆ ಬಿದ್ದಿದೆ. ನನ್ನ ಲೈವಲ್ಲಿ ಈಗ ಬರುವಾಗ ಹಿಂದೆ ನೋಡಿದೆ, 2 ಕೊಂಬೆ ಬಿತ್ತು. ಗಾಡಿ ಮೇಲೆ ಬೀಳದ್ದೊಂದು ಚಾನ್ಸ್ ಅಂತ ಅಂದ್ಕೊಳ್ಳಿ. ಎಷ್ಟು ಬಿದ್ದಿದೆ ಅಂತ ಇದ್ರೆ ಹಿಂದ್ಗಡೆ ಎಲ್ಲ ನೋಡಬೇಕಿತ್ತು ನೀವು. ಅಲ್ಲೆಲ್ಲಿ ಕೊಂಬೆಗಳು ಬಿದ್ದಿದೆ. ಭಯಂಕರ ಡೇಂಜರ್ ಮಾರ ಈ ರಸ್ತೆಯಲ್ಲಿ ಬರೋದು. ಅಪ್ಪ, ಈ ಲೈನಿಗೆಲ್ಲ ಬರುವವರು, ಈ ಬೈಕಲ್ಲಿ ಎಲ್ಲ ಹೋಗುವವರು, ಮತ್ತು ಎಂಥ ಯಾವುದೇ ವೆಹಿಕಲ್ ಆಗಲಿ ಹೋಗುವವರೆಲ್ಲ ಜಾಗ್ರತೆ ಮಾಡಿಕೊಳ್ಬೇಕಷ್ಟೇ. ಯಾವ ಸಂದರ್ಭದಲ್ಲಿ ಎಂತ ಆಗ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಇಂಥ ಪರಿಸರ ಸೌಂದರ್ಯ ಸವಿಲಿಕ್ಕೆ ಸಿಗ್ತದೆ ಅಂತೇಳಿ, ಬಟ್ ಮಳೆಗಾಲದಲ್ಲೆಲ್ಲ ತುಂಬ ಡೇಂಜರ್ ಇದು. ಬನ್ನಿ, ಈಗ ಇಲ್ಲಿಂದ ಒಂದು 3 ಕಿಲೋಮೀಟರ್ ಉಂಟು. ಅಲ್ಲಿ ಒಂದು 2 ಅಂಗಡಿ, ಮತ್ತು ಅದರ ಎದುರುಗಡೆ 1 ಕಿಲೋಮೀಟರ್ ಹೋದರೆ ಮತ್ತೊಂದು ಅಂಗಡಿ ಉಂಟು. ಸೊ ಇಲ್ಲಿ ಒಂದು ನದಿ ಉಂಟು ನೋಡಿ. ಇದು ನದಿಯಲ್ಲ, ಇದು ತೋಡು ಅಂತ ಹೇಳೋದು ನಾವು. ನೀವೆಂತ ಹೇಳ್ತೀರಾ ಇದಕ್ಕೆ? ಎಂಥದ್ದು ಹೇಳ್ತೀರಲ್ಲ ಕನ್ನಡದಲ್ಲಿ, ಎಂತ ಹೇಳ್ತಾರೆ? ನಮ್ಮ ಇಲ್ಲಿ ಎಲ್ಲ ತೋಡು ಅಂತ ಹೇಳ್ತೇವೆ. ಬನ್ನಿ, ಆರಾಮ್ಸೆ ಹೋಗ್ತಾ ಇರೋದು, ಎಂಥ ಗಡಿಬಿಡಿ ಇಲ್ಲ. ಇಲ್ಲಿ ಮಳೆಗಾಲದಲ್ಲಿ ಇಂಥ ರೋಡ್ಗಳಲ್ಲೆಲ್ಲ ಸ್ಪೀಡ್ ಹೋಗ್ಲಿಕ್ಕೆ ಆಗೋದು ಕೂಡ ಇಲ್ಲ. ಅದೊಂದು ದೊಡ್ಡ ಉಪದ್ರ. ಸ್ಪೀಡ್ ಅಂತ ಹೇಳಿದರೆ ಜಾಸ್ತಿ ಸ್ಪೀಡ್ ಅಲ್ಲ, ಟೈಮ್ ಪಿಕಪ್ ಮಾಡಬೇಕಲ್ಲ. ಸೊ ಆ ಟೈಮ್ ಪಿಕಪ್ ಕೂಡ ಆಗ್ತಾ ಇಲ್ಲ, ಅದೊಂದು ದೊಡ್ಡ ತೊಂದರೆ. ಕರೆಕ್ಟಾಗಿ ನೆಲ್ಲಿಗುಡ್ಡೆ ಹತ್ರ ಇದ್ದೇವೆ. ಆ ಅಂಗಡಿಯವರು ಬಂದು ಅವರಿಗೆ ಫೋನ್ ಮಾಡಬೇಕಷ್ಟೇ. ಇಲ್ಲೊಂದು ಅಂಗಡಿ ಇತ್ತು, ಸೊ ಇವರಿಗೆ ಐಟಮ್ ಹಾಕಿ ಇತ್ತು. ಬಿಲ್ ಕೊಟ್ಟರೆ ಹೊರಡೋದು. ಅವರಲ್ಲಿ ಇದ್ದಾರಾ ಇಲ್ಲೋ ನೋಡುವ, ಇಲ್ಲದಿದ್ದರೆ ಫೋನ್ ಮಾಡುವ, ಫೋನ್ ಮಾಡಿ ಕರೀವ. ಚೆಕ್ ಕೂಡ ಮಾಡ್ತಾರೆ ನೋಡಿ. ಇದೊಂದು 3 ಉಂಟು. ಇದನ್ನೆಲ್ಲ ಚೆಕ್ ಮಾಡಿ ಕೊಡಬೇಕಷ್ಟೇ. ಅದೊಂದು ಉಪದ್ರ. ಇನ್ನು ಇಲ್ಲಿ ಬಿಟ್ಟರೆ ಇಲ್ಲಿ 2 ಅಂಗಡಿ ಮುಗೀತದೆ, ಮತ್ತು ಎದುರುಗಡೆ ಒಂದು ಅಂಗಡಿ ಉಂಟು. ಎಲ್ಲ ತೋರಿಸ್ತೇನೆ ಎಂತ.